ಹಾಯ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಗದಗಿಂದ ಬೆಂಗಳೂರಿಗೆ ನಾನು ನನ್ನ ಮಗ ಹೋಗ್ತಾ ಇದ್ದೀವಿ. ಅವನಿಗೆ 2 ಡೇಸ್ ಹಾಲಿಡೇಸ್ ಇತ್ತು. ಸ್ವಲ್ಪ ರಿಫ್ರೆಶ್ ಮೋಡ್ ಬರಲಿ ಅವನಿಗೆ ಅಂತೇಳಿ ಕರ್ಕೊಂಡು ಹೋಗ್ತಾ ಇದ್ದೆ. ಟ್ರೈನಲ್ಲಿ ಹೋಗ್ತಾ ಇದ್ದೀವಿ. ಇವಾಗ ಬೆಂಗಳೂರು ರೀಚ್ ಆದ್ವಿ. ಈಗ ನನ್ನ ತಂಗಿ ಗಂಡ ಪಿಕಪ್ ಮಾಡೋಕ್ಕೆ ಬಂದಿದ್ದರು. ಮನೆಗೆ ಹೋಗ್ತಾ ಇದ್ದೀವಿ. ಸ್ವಲ್ಪ ಅಲ್ಲಿ ಇಲ್ಲಿ ಏನಾದರೂ ಸ್ನ್ಯಾಕ್ಸ್ ತಿಂದುಬಿಟ್ಟು ಹೋದ್ವಿ. ನನಗೆ ಪುನೀತ್ ರಾಜ್ಕುಮಾರ್ ತುಂಬ ಇಷ್ಟ. ಲಾಸ್ಟ್ ಟೈಮ್ ಅವ್ರ ಸಮಾಧಿ ಹತ್ರ ಹೋಗಿದ್ದೆ. ಈ ಟೈಮ್ ನನಗೆ ಮನೆ ನೋಡಬೇಕು ಅಂತ ಅನ್ನಿಸ್ತು. ನಾನು ಅವ್ರು ಓಡಾಡಿದ ಜಾಗ ಫೀಲ್ ಮಾಡಬೇಕು ಅನ್ನಿಸ್ತು. ಹಾಗಾಗಿ ಸದಾಶಿವ ಆನ್ ದ ವೇನೇ ಹೋಗ್ಬೇಕಿತ್ತಲ್ವ ನಾವು. ಹಾಗೆ ಮನೇನ ನೋಡ್ಕೊಂಡು ಹೋಗೋಣ ಅಂತೇಳಿ ಅಂದ್ಕೊಂಡ್ವಿ. ಮಾರನೇ ದಿನ ಆಯಿತು. ಅವನಿಗೇನಾದರೂ ಎಂಟರ್ಟೈನ್ಮೆಂಟ್ ಬೇಕಲ್ವ, ಅದಕ್ಕೆ ನಮ್ಮ ಬೆಂಗಳೂರು ಅಕ್ವೇರಿಯಮ್ಮಿಗೆ ಹೋದ್ವಿ. ಟಿಕೆಟ್ ತಗೊಳ್ತಾ ಇದ್ವಿ. ಇಲ್ಲಿ ಅಡಲ್ಟ್ಸಿಗೆ ಬಂದುಬಿಟ್ಟು 95 ರುಪೀಸ್ ಇದೆ. ಆಮೇಲೆ ವೀಕೆಂಡ್ಸ್ಗಳಲ್ಲಿ 118 ರುಪೀಸ್ ಇರುತ್ತೆ. ಇದು ಕೊಹಿ ಪಾಡ್ ಅಂತ ಹೇಳಿ ಕರೀತಾರಂತೆ. ತುಂಬ ಚೆನ್ನಾಗಿತ್ತು. ನಮಗೆ ಎಂಟ್ರೆನ್ಸಲ್ಲೇ ತುಂಬ ಖುಷಿಯಾಯಿತು. ಅವನು ತುಂಬ ಖುಷಿಪಟ್ಟ. ಬರೋ ತನಕನೂ ಫಿಶ್ ಮನೆ ಬಂತ ಅಂತ ಕೇಳ್ತಾನೇ ಇದ್ದ. ತುಂಬ ಎಕ್ಸೈಟ್ ಆಗಿದ್ದ. ಆಮೆ ಆರೆಂಜ್ ಕಲರ್ ಫಿಶಸ್ಸು ನೋಡಿ ತುಂಬ ಖುಷಿಪಟ್ಟ. ಎಂಟ್ರೆನ್ಸಲ್ಲೇ ನಿಮ್ಮ ಮಕ್ಕಳನ್ನು ಕರ್ಕೊಂಬನ್ನಿ, ವೀಕೆಂಡ್ಸಲ್ಲಿ ತುಂಬ ಎಂಜಾಯ್ ಮಾಡ್ತಾರೆ ಅಂತ ಹೇಳಿ ನನಗೆ ಅನ್ನಿಸ್ತು. ಇಲ್ಲಿ ಅಮ್ಮ ಅಪ್ಪಾಜಿ ಅವರು ಖುಷಿಯಾಗಿ ನೋಡ್ತಾ ಇದ್ದರು. ಅವನಿಗಂತೂ ತುಂಬ ಖುಷಿ ಆಯಿತು. ಇಲ್ಲಿ ಎಂಟ್ರೆನ್ಸಲ್ಲಿ ಟುನೆಲ್ ಥರ ಇಟ್ಟಿದ್ದಾರೆ. ಅದು ತುಂಬ ಚೆನ್ನಾಗಿ ಅಟ್ರಾಕ್ಟ್ ಅನಿಸುತ್ತೆ ಜನಕ್ಕೆ ಬಂದವರಿಗೆ. ಅವನಂತೂ ತುಂಬ ಎಂಜಾಯ್ ಮಾಡ್ತಾನೇ ಇದ್ದ. ಯೆಲ್ಲೋ ಕಲರ್ ಫಿಶ್, ಬ್ಲೂ ಕಲರ್ ಫಿಶ್, ಬ್ಲ್ಯಾಕ್ ಕಲರ್. ಅವನ ಜೊತೆ ಸೇರಿ ಅಮ್ಮನೂ ಆಟ ಆಡ್ತಾ ಇದ್ದರು. ತುಂಬ ಎಂಜಾಯ್ ಮಾಡಿದ್ವಿ. ತುಂಬ ಜನ ಇದ್ದರು ಅವತ್ತು. ವೀಕೆಂಡ್ಸ್ ಇರೋದ್ರಿಂದ ತುಂಬ ಜನ ಇದ್ದರು. ಎಲ್ಲ ಫೋಟೋ ಸೆಕ್ಷನ್ಸ್ ಎಲ್ಲ ಮಾಡಿಸ್ಕೊಳ್ತಾ ಇದ್ದರು. ಬ್ಲೂ ಕಲರ್ ಫಿಶ್ ಅಂತೂ ನನಗೆ ತುಂಬ ಅಟ್ರಾಕ್ಟ್ ಅನ್ನಿಸ್ತು. ಆಮೇಲೆ ನೆಕ್ಸ್ಟು ಅಲ್ಲಿ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಅಂತ ಮಾಡಿದ್ದಾರೆ. ನಾವಿನ್ನೂ ಫಸ್ಟ್ ಫ್ಲೋರಲ್ಲಿದ್ದೀವಿ. ಅಲ್ಲಿ ಸ್ಟಾರ್ ಫಿಶಸ್ಗಳಿತ್ತು. ಆಮೇಲೆ ಅಕ್ವೇರಿಯಮ್ ಥರ ಅಲ್ಲಿ ಹೇಗೆ ಅಂಡರ್ ವಾಟರಲ್ಲಿರುತ್ತೆ ಆ ಥರ ಎನ್ವೈರನ್ಮೆಂಟ್ ಕ್ರಿಯೇಟ್ ಮಾಡಿದ್ದಾರೆ. ತುಂಬ ಚೆನ್ನಾಗಿತ್ತು. ಅವನ ಜೊತೆ ಸೇರಿ ಅಪ್ಪಾಜಿನೂ ಆಟ ಆಡ್ತಾ ಇದ್ದಾರೆ ಅವನ ಜೊತೆಗೆ. ಫಸ್ಟ್ ಸ್ವಲ್ಪ ನರ್ವಸ್ ಆಯಿತು. ಆಮೇಲೆ ತುಂಬ ಚೆನ್ನಾಗಿ ಆಟ ಆಡ್ದ, ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ದ. ಅವನು ಖುಷಿ ನೋಡಿಬಿಟ್ಟು ನಮಗೇನೆ ಸಖತ್ತು ಖುಷಿ ಆಯಿತು. ಇಷ್ಟು ಖುಷಿ ಪಟ್ನಲ್ಲ ಅಂತ ಹೇಳಿ. ಮಕ್ಳನ್ನ ಕರ್ಕೊಂಬನ್ನಿ ಆದಷ್ಟು ವೀಕೆಂಡ್ಸಲ್ಲಿ ಅವ್ರನ್ನ ಹೊರಗಡೆ ನೇಚರ್ ಪ್ಲೇಸ್ಗಳನ್ನು ಅವ್ರಿಗೆ ಫೀಲ್ ಮಾಡ್ಸೋಕ್ಕೆ ಟ್ರೈ ಮಾಡಿ. ಅವರಿಗೆ ನಾವೆಲ್ಲೋ ಟಿ ವಿಗಳಲ್ಲಿ ಪುಸ್ತಕಗಳಲ್ಲಿ ಅಷ್ಟೇ ಅವ್ರಿಗೆ ನಾವು ನೇಚರ್ನ ತೋರಿಸ್ತಿದ್ದೀವಿ ಅನ್ನೋ ಭಾವನೆ ಈಚೆಗೆ. ಅಕ್ವೇಟಿಕ್ ಇದು ಬುದ್ಧನ ಸ್ಟ್ಯಾಚು ಅಂತೂ ತುಂಬ ಅಟ್ರ್ಯಾಕ್ಟ್ ಆಗಿತ್ತು. ರೈನ್ಬೋ ಕಲರ್ಸ್ ಫಿಶಸ್ ಇರ್ಬೋದು. ಇದೆಲ್ಲ ನೋಡ್ತಾ ಇದ್ದರೆ ಅವನ ಜೊತೆ ಸೇರಿ ನಾವು ಮಕ್ಕಳಾಗ್ತಾ ಹೋಗ್ಬಿಟ್ವಿ ಅಂತ ಹೇಳಿ ಅನ್ನಿಸ್ತು ನನಗೆ. ಆರೆಂಜ್ ಕಲರ್ ಫಿಶಸ್ಸು, ಆಮೇಲೆ ಎಲೆಕ್ಟ್ರಿಕ್ ಫಿಶಸ್ಗಳು, ಇಷ್ಟೆಲ್ಲ ವೆರೈಟೀಸ್ ಫಿಶಸ್ ಇದೆಯಾ ಅಂತಲೇ ನನಗೆ ಆಶ್ಚರ್ಯ ಆಯಿತು. 100 ವೆರೈಟೀಸ್ ಆಫ್ ಫಿಶಸ್ ಕಲೆಕ್ಷನ್ಸ್ ಇದೆಯಂತೆ ಇಲ್ಲಿ. ಆಮೇಲೆ ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಎಲ್ಲೂ ನಮಗೆ ಯಾವುದೇ ಸ್ಮೆಲ್ ಆಗಲಿ ಏನೂ ಅನಿಸಲ್ಲ. ನಾವು ಅಕ್ವೇರಿಯಮ್ ಇದಕ್ಕೆ ಬಂದಿದ್ದೀವಿ ಅಂತಲೇ ಅನ್ನಿಸ್ಲಿಲ್ಲ ನನಗೆ. ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಡಿಪಾರ್ಟ್ಮೆಂಟ್ನವರು. ಅವನು ತುಂಬ ಎಂಜಾಯ್ ಮಾಡ್ತಾ ಇದ್ದಾನೆ. ಆದಷ್ಟು ತುಂಬ ಮಕ್ಕಳುಗಳೇ ಬಂದಿದ್ದರು ಅಲ್ಲಿ ವೀಕೆಂಡ್ ಇರೋದ್ರಿಂದ. ಇದು ಆಮೆ ಕಲೆಕ್ಷನ್ಸ್ಗಳಲ್ಲಿ ಜಾಸ್ತಿ ಇತ್ತು. ನೀವೇ ನೋಡ್ತಾ ಇದ್ದರೆ ಎಷ್ಟು ವೆರೈಟೀಸ್ಗಳನ್ನು ಅಲ್ಲಿ ಜೋಡಿಸಿದ್ದಾರೆ. ಇಷ್ಟು ವೆರೈಟೀಸ್ ಇದೆಯಾ, ಈವನ್ ನಾನೇ ನೋಡಿರಲಿಲ್ಲ. ಅದರಲ್ಲಿ ನನ್ನ ಮಗ ಇನ್ನೂ ಆಶ್ಚರ್ಯವಾಗಿ ನೋಡ್ತಾ ಇದ್ದ. ಇಷ್ಟು ವೆರೈಟೀಸ್ ಇದೆಯಾ, ಇಷ್ಟು ಎಲ್ಲ ಕಲರ್ ಕಾಂಬಿನೇಷನ್ಸ್ ಇದೆಯಾ ಫಿಶಲ್ಲಿ ಅನ್ನಿಸ್ತು. ನಿಜವಾಗಿ ಪ್ರಕೃತಿ ಮುಂದೆ ನಾವು ಏನೂ ಅಲ್ಲ ಅನ್ಸೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಆ ಸೃಷ್ಟಿ ಮುಂದೆ, ಆ ವಿಚಿತ್ರಗಳ ಮುಂದೆ ಮಾನವ ನಿರ್ಮಿತ ಏನೂ ಅಲ್ಲ ಅನ್ನೋಕ್ಕೆ ಸ್ಟಾರ್ಟ್ ಆಯಿತು ನನಗೆ ಅದನ್ನು ನೋಡ್ತಾ ಇದ್ದರೆ. ಇಲ್ಲಿ ನೋಡಿ ಅವು ಆಡ್ತಾ ಇದ್ದರೆ ಅವನ್ನೇ ನೋಡ್ತಾ ಇರೋಣ ಅನಿಸುತ್ತೆ. ನಾವೇ ಕಳೆದೋಗ್ಬಿಡ್ತೀವಿ. ಎಷ್ಟು ಫೀಲ್ ಪಟ್ಟೆ ಅಂದರೆ ಹೋಗ್ತಾ ನನ್ನನ್ನು ನಾನೇ ಮರ್ತುಬಿಟ್ಟು ಅವನ್ನೆಲ್ಲ ನೋಡ್ತಾ ನಾವೇನೇ ಅಂಡರ್ ವಾಟರ್ ವರ್ಲ್ಡಿಗೆ ಹೋಗ್ಬಿಟ್ವಾ ಅಂತೇಳಿ ಫೀಲ್ ಆಯಿತು. ಇದು ಟೈಮಿಂಗ್ಸ್ ಬಂದುಬಿಟ್ಟು 10:30 ಮಾರ್ನಿಂಗ್ ಇರುತ್ತೆ, 5:30 ಸಂಜೆ ತನಕನೂ ಇರುತ್ತೆ. ಸೋಮವಾರ ಆಮೇಲೆ 2ನೇ ಮಂಗಳವಾರ ರಜೆ ಇರುತ್ತಂತೆ. ಆಮೇಲೆ ಇನ್ನೊಂದು ವಿಷಯ ಗೊತ್ತಾಯಿತು ಇದನ್ನು ನೋಡ್ತಾ ಇದು ಸೆಕೆಂಡ್ ಲಾರ್ಜೆಸ್ಟ್ ಗೌರ್ನಮೆಂಟ್ ಅಕ್ವೇರಿಯಮ್ ಅಂತೆ. ಇದು ಬೆಂಗಳೂರಿನ ಕಸ್ತೂರಿಬಾ ರಸ್ತೆನಲ್ಲಿದೆ. ದಯವಿಟ್ಟು ಒಂದು ಸರಿ ಮಕ್ಕಳನ್ನು ಕರ್ಕೊಂಬನ್ನಿ, ತುಂಬ ಫೀಲ್ ಮಾಡ್ತಾರೆ ಇದನ್ನು. ಇದರ ಶಂಕುಸ್ಥಾಪನೆಯೇ 1983ನಲ್ಲಿ ಪ್ರಾರಂಭ ಆಗಿದೆ. ಫಸ್ಟು ಇದು ಮೈಸೂರು ಫಿಶರೀಸ್ ಡಿಪಾರ್ಟ್ಮೆಂಟ್ನವ್ರು ಮ್ಯಾನೇಜ್ಮೆಂಟ್ ಮಾಡ್ತಿದ್ರಂತೆ. ಆಮೇಲೆ ಮ್ಯಾನೇಜ್ಮೆಂಟ್ ಆಫ್ ಫಿಶರೀಸ್ ಇನ್ ಕರ್ನಾಟಕ ಇದನ್ನು ಬೆಂಗಳೂರಿನವ್ರು ತಗೊಂಡಿದ್ದಾರೆ. ತುಂಬ ಚೆನ್ನಾಗಿದೆ. ಕಬ್ಬನ್ ಪಾರ್ಕ್ ಮೆಟ್ರೋ ಸ್ಟೇಷನಿಗೆ ತುಂಬ ಅಂದರೆ ತುಂಬ ನಿಯರ್ ಆಗುತ್ತೆ. ಇದು ನಮ್ಮ ಬೆಂಗಳೂರು ಅಕ್ವೇರಿಯಮ್ಮು. ಕರ್ಕೊಂಬನ್ನಿ, ಮಕ್ಕಳನ್ನ ಫೀಲ್ ಮಾಡಿಸ್ರಿ ಅದನ್ನು. ಆಲ್ರೆಡಿ 4 ಗಂಟೆ ಆಯಿತು. ಮಲ್ಲೇಶ್ವರಂ ಹೋಗ್ಬಿಟ್ಟು ಊಟ ಮಾಡಿಕೊಂಡು ಮನೆಗೆ ಹೋದ್ವಿ. ಈ ವಿಡಿಯೋ ಇನ್ಫಾರ್ಮೇಷನ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.